ವಿಘ್ನ ಉಂಟು ಮಾಡುವವನು ಕೂಡ ಆಶೀರ್ವಾದ ಕೊಡಬಹುದು, ಆದರೆ ಕರ್ತವ್ಯದಿಂದ ಜಾರದೆ ನಿಲ್ಲುವವನು ಯಾರು? ಶ್ರೀರಾಮನ ಆಜ್ಞೆಯಿಂದ ಸೀತಾಮಾತೆಯ ಶೋಧನೆಗಾಗಿ ವಾಯುಪುತ್ರ ಹನುಮಂತನು ಲವಣಾ ಸಮುದ್ರದ ಮೇಲೆ ಹಾರುತ್ತಾನೆ. ಅವನು ಹೋಗುತ್ತಿದ್ದ ದಾರಿ ಶಕ್ತಿಯಲ್ಲ, ವಿವೇಕದ ಪರೀಕ್ಷೆಯ ದಾರಿ. ಮೈನಕಾ ಪರ್ವತ ಸಮುದ್ರದೊಳಗಿಂದ ಸುವರ್ಣದಂತೆ ಪ್ರಕಾಶಿಸುತ್ತಿತ್ತು. ಮೈನಕಾ ಪರ್ವತ ಎದ್ದು ನಿಂತಿತ್ತು. ವಿನೀತನಾಗಿ ಮೈನಕನು ಹೇಳಿದನು, ಹನುಮಂತನೇ, ನಿನ್ನ ತಂದೆ ವಾಯುದೇವರು ಇಂದ್ರನ ವಜ್ರದಿಂದ ನನ್ನನ್ನು ರಕ್ಷಿಸಿದರು. ಆ ಉಪಕಾರದ ಋಣದಿಂದ ನಿನ್ನನ್ನು ಸತ್ಕರಿಸುವುದು ನನಗೆ ಧರ್ಮ. ಸ್ವಲ್ಪ ವಿಶ್ರಾಂತಿ ಪಡೆ. ಹನುಮಂತನು ಶಾಂತವಾಗಿ ಉತ್ತರಿಸಿದನು, ನಿನ್ನ ಮಾತುಗಳು ನನಗೆ ಗೌರವ, ಆದರೆ ನಾನು ಮಧ್ಯದಲ್ಲಿ ನಿಲ್ಲುವುದಿಲ್ಲ ಎಂದು ನನ್ನ ಸ್ವಾಮಿಯಾದ ರಾಮನ ಮುಂದೆ ಪ್ರತಿಜ್ಞೆ ಮಾಡಿದ್ದೇನೆ. ಅವನು ಮೈನಕಾನನ್ನು ಸ್ಪರ್ಶಿಸಿ ಸತ್ಕಾರವನ್ನು ಸ್ವೀಕರಿಸಿ ಆಕಾಶ ಮಾರ್ಗದಲ್ಲೇ ಮುಂದುವರೆದನು. ಕರ್ತವ್ಯ ಇರುವನಿಗೆ ವಿಶ್ರಾಂತಿ ಕೂಡ ಪರೀಕ್ಷೆಯೇ. ಸುರಸ ಬುದ್ಧಿಯ ಪರೀಕ್ಷೆ ಮುಂದೆ ಭಯಾನಕ ರೂಪದಲ್ಲಿ ನಾಗಮಾತೆ ಸುರಸ ಹನುಮಂತನ ದಾರಿಯನ್ನು ತಡೆದಳು. ನೀನು ನನ್ನ ಆಹಾರ, ನನ್ನ ಬಾಯಲ್ಲಿ ಪ್ರವೇಶಿಸು ಎಂದಳು. ಹನುಮಂತನು ಭಯಪಡಲಿಲ್ಲ, ಯುದ್ಧವನ್ನು ಆರಿಸಲಿಲ್ಲ. ಸುರಸ ಬಾಯನ್ನು ವಿಸ್ತರಿಸಿದಂತೆ ಹನುಮಂತನು ತನ್ನ ದೇಹವನ್ನು ವಿಸ್ತರಿಸಿದನು. 10, 20, 50, 100 ಯೋಜನೆ ಆ ಕ್ಷಣದಲ್ಲಿ ಅವನು ಕ್ಷಣ ಮಾತ್ರದಲ್ಲಿ ಸಣ್ಣವನಾಗಿ ಸುರಸೆಯ ಬಾಯೊಳಗೆ ಹೋಗಿ ತಕ್ಷಣ ಹೊರಬಂದನು. ನಮಸ್ಕರಿಸಿ ಹೇಳಿದನು, ತಾಯೇ, ನಿನ್ನ ವರ ನೆರವೇರಿತು. ಈಗ ರಾಮಕಾರ್ಯಕ್ಕೆ ನನಗೆ ಆಶೀರ್ವಾದ ಕೊಡು. ಸುರಸ ಸಂತೋಷದಿಂದ ಉತ್ತರಿಸಿದಳು, ಹೋಗು ವೀರನೇ, ನೀನು ಬಲವಂತನಷ್ಟೇ ಅಲ್ಲ, ಬುದ್ಧಿವಂತನೂ ಹೌದು. ಬಲ ಅಡ್ಡಗಟ್ಟಿದರೆ ಬುದ್ಧಿ ದಾರಿ ತೋರಿಸುತ್ತದೆ. ಮೈನಕಾನು ಪರೀಕ್ಷಿಸಿದನು ವಿನಯವನ್ನು, ಸುರಸ ಪರೀಕ್ಷಿಸಿದಳು ವಿವೇಕವನ್ನು. ಇವೆರಡನ್ನು ಜಯಿಸಿದ ಹನುಮಂತನು ಇನ್ನೂ ವೇಗವಾಗಿ ಲಂಕೆಯ ದಿಕ್ಕಿನಲ್ಲಿ ಹಾರುತ್ತಿದ್ದಾನೆ. ಇಷ್ಟೆಲ್ಲ ಪರೀಕ್ಷೆ ಮುಗಿದಿದೆ? ಇಲ್ಲ, ಇನ್ನು ಭಯಾನಕ ವಿಘ್ನ ಬಾಕಿ ಇದೆ. ಹನುಮಂತನ ದೇಹವಲ್ಲ, ಅವನ ನೆರಳನ್ನೇ ಹಿಡಿಯುವ ಆ ರಾಕ್ಷಸಿ ಯಾರು? ಮುಂದಿನ ಎಪಿಸೋಡ್ನಲ್ಲಿ ಸಿಂಹಿಕ ನೆರಳನ್ನು ನುಂಗುವ ಮರಣಶಕ್ತಿ.